ವಿರುದ್ಧ ಜಿದ್ದಿಗೆ ಬಿದ್ದ ದಳಪತಿ ಫ್ಯಾಮಿಲಿ. ತಾರಕಕ್ಕೇರಿದ ಡಿಕೆಶಿ ವರ್ಸಸ್ ದೇವೇಗೌಡರ ಫ್ಯಾಮಿಲಿ ಫೈಟ್. ಡಿಕೆ ಶಿವಕುಮಾರ್ ಕೋಟೆಗೆ ನುಗ್ಗಿದ ಎಚ್ಡಿಕೆ ಸಹೋದರಿ. ಡಿಕೆ ಸುರೇಶ್ ರನ್ನ ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸಿದ್ದ ಮಂಜುನಾಥ್. ಈಗ ಡಿಕೆಶಿ ಅಡ್ಡಾದಲ್ಲಿ ಸಂಸದ ಡಾಕ್ಟರ್ ಮಂಜುನಾಥ್ ಪತ್ನಿ ಅನ್ಸೂಯ ಫುಲ್ ಆಕ್ಟಿವ್. ಕನಕಪುರದಲ್ಲೇ ಕಾರ್ಯಾಚರಣೆಗಿಳಿದ್ರ ಅನ್ಸೂಯ. ಕನಕಪುರದಲ್ಲಿ ಆನೆ ತುಳಿದು ಮೃತಪಟ್ಟ ಶಿವರುದ್ರೇಗೌಡ ಅಂತ್ಯ ಸಂಸ್ಕಾರದಲ್ಲಿ ಭಾಗಿ. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಅನ್ಸೂಯ. ಅಲ್ಲದೆ ಅಧಿಕಾರಿಗಳಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡ ಅನ್ಸೂಯ. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಅಧಿಕಾರಿಗಳಿಗೆ ಅನ್ಸೂಯ ಸೂಚನೆ. ಸ್ಥಳೀಯ ಶಾಸಕರಾಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಯಾವುದೇ ಸರ್ಕಾರಿ ಹುದ್ದೆಯಲ್ಲಿಲ್ಲದಿದ್ದರೂ ಫುಲ್ ಆಕ್ಟಿವ್. ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟ ಅನ್ಸೂಯ ನಡೆ. ಡಿಕೆ ಬ್ರದರ್ಸ್ ವಿರುದ್ಧ ಜಿದ್ದಿಗೆ ಬಿದ್ದ ದಳಪತಿ ಫ್ಯಾಮಿಲಿ. ತಾರಕಕ್ಕೇರ್ತಿದೆ ಡಿಕೆಶಿ ವರ್ಸಸ್ ದೇವೇಗೌಡರ ಫ್ಯಾಮಿಲಿಯ ಒಂದು ಫೈಟ್. ಡಿಕೆ ಶಿವಕುಮಾರ್ ಕೋಟೆಗೆ ನುಗ್ಗಿದ್ದಾರಂತೆ ಎಚ್ಡಿಕೆ ಸಹೋದರಿ. ಡಿಕೆ ಸುರೇಶ್ ರನ್ನ ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸಿದ್ರಂತಹ ಮಂಜುನಾಥ್. ಈಗ ಡಿಕೆಶಿ ಅಡ್ಡದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನ್ಸೂಯ ಫುಲ್ ಆಕ್ಟಿವ್ ಆಗಿದ್ದಾರೆ. ಕನಕಪುರದಲ್ಲೇ ಕಾರ್ಯಾಚರಣೆಗಿಳಿದಿದ್ದಾರೆ. ಈ ಹಿಂದೆ ಕನಕಪುರದಲ್ಲಿ ಆನೆ ತುಳಿದು ಮೃತಪಟ್ಟಿದ್ದಂತಹ ಶಿವರುದ್ರೇಗೌಡನ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ರು. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಅಲ್ಲದೆ ಅಧಿಕಾರಿಗಳಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಅಧಿಕಾರಿಗಳಿಗೆ ಅನಸೂಯ ಸೂಚನೆ ನೀಡಿದ್ದಾರೆ. ಸ್ಥಳೀಯ ಶಾಸಕರಾಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಯಾವುದೇ ಸರ್ಕಾರಿ ಹುದ್ದೆಯಲ್ಲಿಲ್ಲದಿದ್ದರೂ ಅನಸೂಯ ಫುಲ್ ಆಕ್ಟಿವ್ ಆಗಿದ್ದಾರೆ. ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಅನಸೂಯ ಅವರ ಈ ಒಂದು ನಡೆ. ಬನ್ನಿ ಬನ್ನಿ ಬನ್ನಿ, ಡೆಫಿನೆಟ್ ಆಗಿ ಬನ್ನಿ ಬನ್ನಿ. ಓಕೆ, ತನ್ನಿ 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 ಮ್ಯಾಪ್ ತನ್ನಿ. ಬಟ್ ಅಟ್ ದ ಸೇಮ್ ಟೈಮ್ ಯಾಕೆಂದ್ರೆ ಜನಗಳ ತೊಂದರೆ ನಾವು ಪರಿಹಾರ ಮಾಡಬೇಕಾಗಿರೋದೇ ನಮ್ಮೆಲ್ಲರದು. ನೋಡಿ, ಇದನ್ನ ನಾನು ನೀವು ಹೇಳಿದ್ರೆ ಅವ್ರಿಗೂ ಒಂದು ಮಾತಾಡ್ತೀನಿ, ಇದು ಡಾಕ್ಟರ್ ಕೆಲೆ ಮಾತಾಡ್ತೀನಿ, BFO ಹೇಳ್ತೀನಿ. ಬಟ್ ಒಂಚೂರು ಕೆಲಸ ಬೇಗ ಆಗ್ಬೇಕು ಅಷ್ಟೇ. ಅದೇ ಹೇಳಿದ್ರು, ಈ ಕಡೆ 6 ಕಿಲೋಮೀಟರ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ, ಈ ಕಡೆ 6 ಕಿಲೋಮೀಟರ್ಸ್ ಇದೆ ಅಂದ್ರೆ. ನಾನು ಅದು ಹೇಳ್ತೀನಿ ಬಿಡಿ, ಅದು ರಿಕ್ವೆಸ್ಟ್ ಮಾಡ್ತೀನಿ, ಅದು ಬನ್ನಿ ಹೇಳ್ತೀನಿ. ನೀವು ಪರ್ಸನಲ್ ಆಗಿ ನಂಗೆ ನಿಂತೆಲ್ಲ ಹೇಳಿ ಅದ್ರದ್ದು ಹೇಳ್ತೀನಿ. ನಾನು ಗ್ರಾಮಸ್ಥರಿಗೇನೆ ಇದು ಕನ್ಸರ್ನ್ ಪಂಚಾಯತಿ ಅವರಿಗೆ ಮೆಂಬರ್ಸ್ ಕರೆಸಿ ಆ ಯಾವ್ಯಾವ ಊರ ವ್ಯಾಪ್ತಿಗೆ ಬರುತ್ತೋ ಅವ್ರದ್ದು ಜಾಗ ಅಲ್ಲಿ ಏನಾದ್ರು ಇದೆ ನಾನು ಹೇಳ್ತೀನಿ ನೋಡಿ. ಬಟ್ ಇದು ಡಿಲೇ ಮಾಡಬಾರ್ದಷ್ಟೇ, ಎಷ್ಟು ಬೇಗ ಮಾಡಿದ್ರೆ ಅಷ್ಟು ಬೇಗ. ಈಗ ನೋಡಿ, ಇದು ಹೋಲ್ ಅಂಡ್ ಸೋಲ್ ಆ ಸಂಸಾರಕ್ಕೆ ಅವರೇ ಇದ್ದಿದ್ದು ಆ ಹುಡುಗನ. ಈಗ ಅವ್ರ ತಂದೆ ತಾಯಿ ನೋಡಿದ್ರೆ ನಮಗೆ ಏನ್ ಮಾತಾಡಕ್ಕೂ ಆಗಲ್ಲ, ಆ ಪರಿಸ್ಥಿತಿಗೆ ಇದ್ದೀನಿ ನಾನು. ವಯಸ್ಸಾಗಿರೋ ತಂದೆ, ವಯಸ್ಸಾಗಿರೋ ತಾಯಿ, ತಂದೆ ಅಂತೂ ತುಂಬಾನೇ ಇದು ಬಿಡಿ. ಅವರಿಗೆ ಇವರೇ ಆಧಾರ ಅಂದ್ರೆ ಈಗ ಅವರಿಗೆ ಯಾವ ತರ ಅವ್ರಿಗೆ ಸಹಿಸ್ಕೊತಾರೆ ಗೊತ್ತಾಗ್ತಿಲ್ಲ ನನಗೆ. ಅದೇನೊಂಚೂರು ಬೇಗ ರಿಲೀಸ್ ಮಾಡಿಸಿದ್ರೆ ಒಳ್ಳೇದು. ಅವ್ರಿಗೆ ಬರಬೇಕಾಗಿರೋ ಪರಿಹಾರನೂ ಲೇಟ್ ಮಾಡಬೇಡಿ, ಎಷ್ಟು ಬೇಗ ಈಗ ಹೇಳಿದ್ರು ಸೊ ಅವ್ರಿಗೆ ರಿಕವರಿ ಬೇಗ ಆಗಲಿ, ನಿಮ್ಗೆ ಆರೋಗ್ಯ ಬೇಗ ಸಿಗಲಿ. ಇವ್ರದ್ದೆಲ್ಲರದು ಈ ಸಮಸ್ಯೆದೊಂಚೂರು ಏನಾದ್ರು ಇದ್ದು ಸಮಸ್ಯೆ ಇದ್ರೆ ನನಗೆ ಹೇಳಿ ನನಗೆ ಖಂಡಿತ ನಾ ವಿಲ್ ಬಿ ವಿತ್ ಯು. ಬಟ್ ಇಲ್ಲಿ ಸಮಸ್ಯೆ ಎಷ್ಟು ಬೇಗನೋ ಅಷ್ಟು ಬೇಗ ಪರಿಹಾರ ಆಗ್ಬೇಕಷ್ಟೇ. ಸರಿ 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 ಪ್ಲೀಸ್.